ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಖಾನಾಪುರ ಕೊಲೆ ಪ್ರಕರಣ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೋಲಗಿ ಗ್ರಾಮದಲ್ಲಿ ಘಟನೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಕೊಲೆ. ಮನೆಯ ಹಿಂಭಾಗದ ಗಟಾರ್ ಮೂಲಕ ನೀರು ಹರಿಸುವ ವಿಚಾರವೇ ಜಗಳಕ್ಕೆ ಕಾರಣವಾಯಿತು. ಮೃತ ಅಮೀರ್ ಹುಸೇನ್ ಪಾಚಾಪುರ್ 48 ವರ್ಷ, ಆರೋಪಿ ಅಶೋಕ್ ರಾಮ ಉಗುರು ಕೋಡ 28 ವರ್ಷ. ಇಬ್ಬರ ನಡುವೆ ಕಳೆದ ಕೆಲವು ದಿನಗಳಿಂದ ಗಟಾರ್ ನೀರಿನ ವಿಚಾರವಾಗಿ ಭಿನ್ನಾಭಿಪ್ರಾಯವಿತ್ತು. ಮಂಗಳವಾರ ಬೆಳಿಗ್ಗೆ ಮಾತಿನ ಚಕಮಕಿ ವೇಳೆ ಜಗಳ ತಾರಕಕ್ಕೇರಿತು. ಆರೋಪಿ ಕೆಲಸಕ್ಕೆ ಬಳಸುವ ಪಿಕಾಸಿಯಿಂದ ಹಲ್ಲೆ ನಡೆಸಿದ ಆರೋಪ. ಗಂಭೀರ ಗಾಯಗೊಂಡ ಅಮೀರ್ ಹುಸೇನ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ನಂದಗಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸ್ಥಳ ಮಹಜರು ನಡೆಸಿ ಸಾಕ್ಷ್ಯ ಸಂಗ್ರಹ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಮುಖ ಆರೋಪಿ ಅಶೋಕ ಉಗುರುಕೋಡ, ಅವನ ತಾಯಿ ರೇಣುಕಾ ಉಗುರುಕೋಡ್ ಹಾಗೂ ಅಕ್ಕ ಅಶ್ವಿನಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಘಟನೆ ನಡೆದ ಸುಮಾರು 1 ಗಂಟೆಯೊಳಗೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಂದಗಡ ಪೊಲೀಸರು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಗೌಸಾನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಂದಗಡ ಪೊಲೀಸ್ ಸ್ಟೇಷನ್ ಮರ್ಡರ್ ಕೇಸ್. ನಂದಗಡ ಪೊಲೀಸ್ ಸ್ಟೇಷನ್, ಬೆಳಗಾವಿ ಜಿಲ್ಲೆ ನಂದಗಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ತೊಳಗಿ ಗ್ರಾಮದಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಈ ಕೊಲೆ ಪ್ರಕರಣದಲ್ಲಿ ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಎಂಬುವರು ಸುಮಾರು 54 ವರ್ಷ, ತೊಳಗಿ ಗ್ರಾಮದವರು. ಇವರನ್ನು ಒಂದು ಅಶೋಕ್ ರಾಮಪ್ಪ ಉಗರ್ಗೋಡ್ ಎಂಬ ವ್ಯಕ್ತಿ, ಪಕ್ಕದ ಮನೆಯ ವ್ಯಕ್ತಿ, ಕೊಲೆ ಮಾಡಿರೋದು ಕಂಡು ಬಂದಿರುತ್ತದೆ. ಈ ಕೊಲೆಗೆ ಪ್ರಮುಖ ಉದ್ದೇಶ ಮತ್ತು ಮೋಟಿವ್ ಏನಂದ್ರೆ, ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಮತ್ತು ಅಶೋಕ್ ರಾಮಪ್ಪ ಇಬ್ಬರ ಮನೆಯೂ ಕೂಡ ಅಕ್ಕಪಕ್ಕ ಮನೆ ಇರ್ತದೆ. ಅಮೀರ್ ಸಾಬ್ ಮನೆ ಕಡೆಯಿಂದ ನೀರು ಅಶೋಕ್ ರಾಮಪ್ಪ ಮನೆಗೆ ಬರುವುದು ಕಂಡು ಬಂದಿರ್ತದೆ. ಆ ನೀರನ್ನು ತಡೆಗಟ್ಟಿ ಡೈವರ್ಟ್ ಮಾಡೋದಕ್ಕೆ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದಂದ್ರೆ ಅವರು ಡೈವರ್ಟ್ ಮಾಡೋದಕ್ಕೆ ಮಣ್ಣು ಹಾಕುವ ಸಂದರ್ಭದಲ್ಲಿ 2 ಮನೆಯವರೆಗೂ ಲೇಡೀಸ್ ಮಧ್ಯದಲ್ಲಿ ಅವಾಗ ಗಲಾಟೆ ಆಗಿದೆ. ಅದರಲ್ಲಿ ಅಶೋಕ್ ರಾಮಪ್ಪ ಅವರ ತಾಯಿ ಮತ್ತು ಅಕ್ಕ ತಂಗಿ ಅವರು ಕೂಡ ಜೊತೆಗಿರೋದು ಅವಾಗ ಗಲಾಟೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೀರ್ ಸಾಬ್ ಮತ್ತು ಅವ್ರ ಮಗನ ಅಲ್ಲಿ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಈ ಅಶೋಕ್ ರಾಮಪ್ಪ ಸಡನ್ ಆಗಿ ಒಂದು ಕೊಡ್ಲಿ ಮತ್ತು ಗುದ್ಲಿ ತರ ಇರೋ ಒಂದು ಪಿಕಾಕ್ಸ್ ಅಂದ್ರೆ ಹೇಳ್ತೀವಲ್ಲ, ಸೊ ಅದರಲ್ಲಿ ಎದೆಗೆ ಒಡೆದು ಸಾಯಿಸಿರೋದು ಕಂಡು ಬಂದಿರ್ತದೆ. ತಕ್ಷಣ ಒಂದು ಹಾಸ್ಪಿಟಲ್ಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಅಕ್ಯೂಸರನ್ನು ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದೀವಿ. ಸೊ ಈ ಕೇಸಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಅವ್ರ ಫ್ಯಾಮಿಲಿಯವರು ಗಲಾಟೆ ಮಾಡಿರೋದಕ್ಕೆ ಅವ್ರ ಫ್ಯಾಮಿಲಿಯವ್ರ ಮೇಲ್ಗಡೆನೂ ಕೂಡ ಕೇಸ್ ಆಗಿದೆ. ಚರಂಡಿ ನೀರು ವಿಚಾರಕ್ಕೆ ಬರೀ ಯಾವುದು ಇಲ್ಲ, ಸಡನ್ ಆಗಿ ಒಮ್ಮೆ ಲೇಡೀಸ್ ಫಸ್ಟ್ ಗಲಾಟೆ ಮಾಡ್ಕೊಳ್ತಾರೆ, ಅದಾದ್ಮೇಲೆ ಸಡನ್ ಆಗಿ ಹಿಂಗೆ ಆಗಿದೆ. ಇದಕ್ಕೆ ಹಿಂದೆ ಯಾವಾಗ ಸೊ ಒಂದು ವೇಳೆ ಅಂತಾಗ ಆಗಿರ್ತಂದ್ರೆ ಇತ್ತೀಚೆಗೆ ಯಾವುದು ನನಗೂ ಗೊತ್ತಾಗಿ, ಈಗ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಈಗ FIR ತಕ್ಷಣ ಯಾವುದೇ ಒಂದು ಸಣ್ಣ ಪುಟ್ಟ ಗಲಾಟೆ ಆಗುತ್ತಂದ್ರೆ FIR ನಾವು ಜಾಸ್ತಿ ಮಾಡಿ ಹೋದ ವರ್ಷ ಆಗಿರೋ FIR ಆಲ್ರೆಡಿ ಈಗ ರೀಚ್ ಆಗ್ತಾ ಇದೀವಿ. 6 ತಿಂಗಳ 15 ದಿವಸದಲ್ಲಿ ಆಲ್ಮೋಸ್ಟ್ ವಿ ಆರ್ ಅಬೌಟ್ ಟು ರೀಚ್. ಲಾಸ್ಟ್ ಇಯರ್ ಸುಮಾರು 7,000 ಕೇಸ್ ಆಗಿದೆ. ಈ ವರ್ಷ 6 ತಿಂಗಳಲ್ಲಿ 6,000 ಕೇಸ್ ದಾಟಿದೆ. ಈಗ ಒಬ್ಬರು ಕೊಲೆ ಆರೋಪಿ, ಇನ್ನ 2 ಜನ ಅವ್ರ ಮನೆಯವರ ಜೊತೆಗೆ ಗಲಾಟೆ ಮಾಡಿರೋದಕ್ಕೆ ಅದಕ್ಕೆ ಆರೋಪ ಮಾಡಲಾಗಿದೆ.
ಸೊ ಗಲಾಟೆ ಮಾಡಿರೋದು ಗಲಾಟೆನ ಆಯ್ತು. ಸೊ ಅದಕ್ಕೆ ಅವ್ರ ಮೇಲ್ಗಡೆ ಆರೋಪ ಇದೆ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.